ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಕೆಜಿಎಫ್ ತಾಲೂಕಿನ ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು ಹಾಗೂ ನಮ್ಮ ನಾಡಿನ ಸಮಗ್ರ ಅಭಿವೃದ್ಧಿಗೆ ಕಾರಣಕರ್ತರಾಗಿರುವ ನಮ್ಮ ಕಾರ್ಮಿಕ ವರ್ಗದವರಿಗೆ ಇಂದಿನ ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯ ಶುಭಾಶಯಗಳನ್ನು ಬಯಸ್ತೀನಿ. ಸೊ ಹಿಂದೆ ನಮ್ಮ ಗೌರವಾನ್ವಿತ ನ್ಯಾಯಾಧೀಶಗಳು ಹೇಳ್ದಂಗೆ 18ನೇ ಶತಮಾನದಲ್ಲಿ ಹೇಗಿತ್ತಂದ್ರೆ, ಸೊ ಕಾರ್ಮಿಕರು ಸೂರ್ಯೋದಯದಿಂದ ಸೂರ್ಯಾಸ್ತಮದವರೆಗೆ ಅಂದ್ರೆ ಸುಮಾರು 12 ರಿಂದ 14 ಗಂಟೆವರೆಗೂ ಕೆಲಸ ಮಾಡ್ತಾ ಇದ್ರು. ಇವ್ರಿಗೆ ಯಾವುದೇ ರೀತಿ ಸುರಕ್ಷತಾ ಸಾಮಗ್ರಿಗಳು ಇರ್ತಿರ್ಲಿಲ್ಲ, ಅಂತಂದ್ರೆ ಸೇಫ್ಟಿ ಕಿಟ್ಸ್ ಆಗ್ಲಿ, ಸೇಫ್ಟಿ ಪ್ರೊಸೀಜರ್ಸ್ ಆಗ್ಲಿ ಇರ್ತಿರ್ಲಿಲ್ಲ. ಇವ್ರಿಗೆ ಯಾವುದೇ ರೀತಿ ವಿಶ್ರಾಂತಿ ಕೊಠಡಿಗಳು ಇರ್ತಾ ಇರ್ಲಿಲ್ಲ. ಆಮೇಲೆ ಲೈಕ್ ಬಾಲ ಕಾರ್ಮಿಕತೆನೂ ಇರ್ತಾ ಇತ್ತು. ಮತ್ತೆ ಸೊ ಗಂಡು ಮತ್ತೆ ಹೆಣ್ಣು ಒಂದೇ ಕೆಲಸ ಮಾಡ್ತಿದ್ರು ಕೂಡ ಅವ್ರಿಗೆ ಸಮಾನವಾಗಿ ವೇತನ ಕೂಡ ಕೊಡ್ತಾ ಇರ್ಲಿಲ್ಲ. ಮತ್ತೆ ಒಬ್ಬ ಕಾರ್ಮಿಕ ಅವನ ಜೀವನ ನಿರ್ವಹಣೆಗೆ ಬೇಕಾಗಿರುವಷ್ಟ ಕನಿಷ್ಠ ವೇತನ ಕೂಡ ಸಿಗ್ತಿರ್ಲಿಲ್ಲ. ಸೊ ಮತ್ತೆ ಅದೇ ರೀತಿ ಮತ್ತೆ ಬಲವಂತದಿಂದ ದುಡಿಸ್ಕೊತಾನು ಇದ್ರು. ಸೊ ಇವೆಲ್ಲಾನು ಲೇಬರ್ ವಯೋಲೇಷನ್ಸ್ ಆಗ್ತವೆ. ಪ್ರಸ್ತುತ ಇಂಥ ಕಾರ್ಮಿಕರ ಏನು ನಮ್ಮ ನಾಡಿನ ಅಭಿವೃದ್ಧಿಗೆ ಯಾರೆಲ್ಲ ಕಾರಣಕರ್ತರಾಗಿರ್ತಿರೋ ಅಂತ ಕಾರ್ಮಿಕರ ಸಾಮಾಜಿಕ ಭದ್ರತೆ ಮತ್ತು ಆರ್ಥಿಕ ನ್ಯಾಯ ಮತ್ತೆ ಅವರ ಸಮಾನತೆ ಮತ್ತೆ ಅವರ ಕಷ್ಟಕ್ಕೆ ಪ್ರತಿಫಲವಾಗಿ ಗೌರವವನ್ನ ಕೊಡಿಸೋದಕ್ಕೆ ಒದಗಿಸುವುದಕ್ಕೆ ಮತ್ತೆ ಮಾನವ ಹಕ್ಕುಗಳನ್ನು ಪ್ರತಿಪಾದಿಸುವ ಈ ದಿನವಾಗಿದೆ. ನಮ್ಮ ಕಾರ್ಮಿಕರಿಗೋಸ್ಕರನೇ ಮಾನವ ಹಕ್ಕುಗಳು ಅಂದ್ರೆ ಕಾರ್ಮಿಕರ ಹಕ್ಕುಗಳನ್ನು ಪ್ರತಿಪಾದಿಸುವುದು ಇದು ನಮ್ಮ ಕಾರ್ಮಿಕರ ದಿನಾಚರಣೆಯ ಮುಖ್ಯ ಧ್ಯೇಯವಾಗಿದೆ. ಸೊ ಮತ್ತೆ ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಮೇನ್ ಪ್ರಮುಖ ಉದ್ದೇಶ ಏನಂತಂದ್ರೆ, ಸೊ ಏನೆಲ್ಲ ಈ ತರ ಕಾರ್ಮಿಕ ಹಕ್ಕುಗಳನ್ನ ಒದಗಿಸ್ಬೇಕು ಅಂದ್ರೆ ವಿವಿಧ 27 ಕಾರ್ಮಿಕ ಕಾಯ್ದೆಗಳ ಮೂಲಕ ನಮ್ಮ ಕಾರ್ಮಿಕರ ಹಕ್ಕುಗಳನ್ನ ಕಾಪಾಡ್ತಾ ಬರ್ತಾ ಇದೆ. ಸೊ ಅದೇ ರೀತಿ ನಮ್ಮ ಕಾರ್ಮಿಕ ಇಲಾಖೆಯಡಿ ಮಾನ್ಯ ನ್ಯಾಯಾಧೀಶರು ಹೇಳಿದಾಗೆ ಸೊ ಸುಮಾರು ವಿವಿಧ ವರ್ಗದ ಕಾರ್ಮಿಕರು ಇರ್ತಾರೆ. ಸಂಘಟಿತ ಕಾರ್ಮಿಕರು ಇರ್ತಾರೆ, ಅಸಂಘಟಿತ ಕಾರ್ಮಿಕರು ಇರ್ತಾರೆ. ಸೊ ಇದ್ರಲ್ಲೂ ವಿವಿಧ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ತಾರೆ. ಸೊ ಅಂತವ್ರಿಗೆಲ್ಲಾನು ನಮ್ಮ ಕಾರ್ಮಿಕ ಇಲಾಖೆಯಲ್ಲಿ ಪ್ರಮುಖವಾಗಿ 5 ಮಂಡಳಿಗಳಿದಾವೆ. ಸೊ ಮೊದಲನೆಯದಾಗಿ ಮೇಜರ್ ಮಂಡಳಿ ಯಾವುದು ಅಂದ್ರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ. ಇವತ್ತು ನಾವೇನೆಲ್ಲ ಇಲ್ಲಿ ನೆರೆದಿದೀವೋ ಅವರೆಲ್ಲಾನು ಕಟ್ಟಡ ಕಾರ್ಮಿಕರಾಗಿರೋದರಿಂದ ಸೊ ನಾವು ಕಟ್ಟಡ ಕಾರ್ಮಿಕರಿಗೆ ನಮ್ಮ ಕಾರ್ಮಿಕ ಇಲಾಖೆಯಿಂದ ಮತ್ತೆ ಮಂಡಳಿಯಿಂದ ಏನೆಲ್ಲ ಸೌಲಭ್ಯಗಳು ರೂಪಿಸಿದ್ದಾರೆ ಅನ್ನೋದನ್ನ ನಾನು ಒಂದು ಬ್ರೀಫ್ ಆಗಿ ಹೇಳ್ತೀನಿ. ಸೊ ಇಲ್ಲಿ ಕಟ್ಟಡ ಕಾರ್ಮಿಕರು ಸೊ ಮೊದಲನೇದಾಗಿ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗ್ಬೋದು. ಸೊ ಕಟ್ಟಡ ನಿರ್ಮಾಣ ಅಂತಂದ್ರೆ ಯಾರೆಲ್ಲ ಬರ್ತಾರೆ, ಒಬ್ಬ ಗಾರೆ ಮೇಸ್ತ್ರಿ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪ್ಲಂಬರು, ಮತ್ತೆ ನೀವೇ ಹೇಳಿ ಯಾರೆಲ್ಲ ಇದ್ದೀರಾ ಇಲ್ಲಿ ಪ್ರೆಸೆಂಟ್ ಅಂತ, ಒಬ್ಬ ವೆಲ್ಡರ್ ಇದ್ದಾರೆ. ಸೊ ಮತ್ತೆ ಟೈಲ್ಸ್ ವರ್ಕ್ ಮಾಡೋರು ಇರ್ತಾರೆ. ಸೊ ಒಂದು ಕಟ್ಟಡ ನಿರ್ಮಾಣ ಅಲ್ಲದೆ ಸೊ ರಸ್ತೆ ಕಾಮಗಾರಿಗಳಿರ್ಬೋದು, ಡ್ಯಾಮ್ಸ್ ಇರ್ಬೋದು, ಏನೆಲ್ಲ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಿದೀವಿ ನಮ್ಮ ದೇಶದಲ್ಲಿ ಅಂತ ಎಲ್ಲ ಕಾರ್ಮಿಕರು ನಮ್ಮ ಕರ್ನಾಟಕದಲ್ಲಿ ವಾಸವಾಗಿರ್ಬೇಕು ಅಂತವ್ರಿಗೆ ಮಾತ್ರ ಈ ಮಂಡಳಿಯಿಂದ ನೋಂದಣಿನ ಮಾಡ್ಕೊಡ್ತೀವಿ. ಇವರ ಅರ್ಹ ಅಂದ್ರೆ ಏಜ್ ಎಲಿಜಿಬಿಲಿಟಿ ಏನಂದ್ರೆ 18 ರಿಂದ 60 ವರ್ಷದ ಒಳಗಡೆನೆ ಇರಬೇಕು. ಮತ್ತೆ ಇವರು ಲೈಕ್ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಟ್ಟು ವರ್ಷದಲ್ಲಿ 90 ದಿನಗಳು ನಮ್ಮ ಇದು ಕಟ್ಟಡ ರಿಲೇಟೆಡ್ ವರ್ಕ್ ಮಾಡ್ತಿರೋದನ್ನ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್ ಕೊಟ್ಟು ಆಯಾ ಜುರಿಸ್ಡಿಕ್ಷನ್ ಲೇಬರ್ ಇನ್ಸ್ಪೆಕ್ಟರ್ ಹತ್ರ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು. ಇದೆಲ್ಲ ಇಲ್ಲಿ ಗೊತ್ತಿರೋರು ಆಲ್ರೆಡಿ ನೋಂದಾಯಿತರಾಗಿರೋದ್ರಿಂದ ನಿಮ್ಗೆಲ್ಲ ಐಡಿಯಾ ಇರುತ್ತೆ. ಸೊ ಇವನ್ ಗೊತ್ತಿಲ್ಲದೆ ಇರೋರ್ಗು ಹೇಳಿ. ಸೊ ಪ್ರೆಸೆಂಟ್ ಕಟ್ಟಡ ಕಾರ್ಮಿಕರಾಗಬೇಕು, ಅದರಿಂದ ಏನೆಲ್ಲ ಸೌಲಭ್ಯಗಳು ಸಿಗ್ಬೇಕು ಅಂದ್ರೆ ಫಸ್ಟ್ ನೋಂದಾಯಿತರ ಆಗ್ಲೇಬೇಕು. ನೋಂದಾವಣಿ ಇಲ್ಲದೆ ಯಾವುದೇ ರೀತಿ ಸೌಲಭ್ಯಗಳನ್ನು ಕೊಡಕ್ ಬರೋದಿಲ್ಲ. ಆಮೇಲೆ ಇದಾದ್ಮೇಲೆ ಅವ್ರಿಗೆಲ್ಲ ನೋಂದಾವಣಿ ಆದ್ಮೇಲೆ ಏನೆಲ್ಲ ಸೌಲಭ್ಯಗಳು ಸಿಗುತ್ತೆ ಅಂತ ನಿಮ್ಗೆಲ್ಲ ಡೌಟ್ ಇರ್ಬೋದು. ಫಸ್ಟ್ ಇದರಿಂದ ಮೇಜರ್ ಏನಂದ್ರೆ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಕೊಡ್ತಾರೆ. ಸೊ ಯಾರೆಲ್ಲ ನೋಂದಾವಣಿ ಕಟ್ಟಡ ಕಾರ್ಮಿಕರು ಇರ್ತಾರೋ ಅವ್ರನ್ನ ಫಲಾನುಭವಿಗಳಂತಾರೆ. ಅಂತ ಫಲಾನುಭವಿಗಳ 2 ಮಕ್ಕಳಿಗೆ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಕೊಡ್ತಾರೆ. ಸೊ ಅವರು ಎಜುಕೇಶನ್ ಡೆವಲಪ್ಮೆಂಟ್ಗಂತಾನೆ ಕೊಡ್ತಾರೆ. ಆಮೇಲೆ ಒಬ್ಬ ಹೆಣ್ಮಗು ಕಟ್ಟಡ ಕಾರ್ಮಿಕ ಅಂತ ಏನಾದ್ರು ಕೆಲಸ ಮಾಡ್ತಿದ್ರೆ ಕನ್ಸ್ಟ್ರಕ್ಷನ್ ರಿಲೇಟೆಡ್, ಆ ಮಗುವಿಗೆ ಹೆರಿಗೆ ಧನ ಸಹಾಯ ಅಂತ 2 ಹೆರಿಗೆಗಳಿಗೆ ಅವ್ರಿಗೆ 50,000
ವರೆಗೂ ಸಹಾಯ ಮಾಡ್ತಾರೆ, ಧನ ಸಹಾಯ ಕೊಡ್ತಾರೆ. ಮತ್ತೆ ಆ ಮಗು ಹುಟ್ಟಿದ ಮಗು 3 ವರ್ಷದವರೆಗೂ ಪೌಷ್ಟಿಕವಾಗಿ ಬೆಳೆಯೋದಕ್ಕೆ ವರ್ಷಕ್ಕೆ 6,000 ರೀತಿ, ತಿಂಗಳಿಗೆ 500 ರೂಪಾಯಿ, 3,000ದವರೆಗೂ 3 ವರ್ಷದವರೆಗೂ 6,000 ಬೋರ್ಡ್ ಇಂದ ಕೊಡ್ತಾರೆ. ಅದೇ ರೀತಿ ಒಬ್ಬ ಕಟ್ಟಡ ಕಾರ್ಮಿಕ ಅಂದ್ರೆ ಫಲಾನುಭವಿ ನೋಂದಾಯಿತ ಕಟ್ಟಡ ಕಾರ್ಮಿಕನೇ ಆಗ್ಲಿ ಇಲ್ಲ ಅವರ ಮಕ್ಕಳಿಗೆ ಆಗ್ಲಿ ಮದುವೆ ಆದ್ರೆ, ಸೊ ಮದುವೆ ಧನ ಸಹಾಯ ಅಂತ ಹೇಳ್ಬಿಟ್ಟು, ಸೊ ತುಂಬಾ ಖರ್ಚಾಗಿರುತ್ತೆ, ಅದ್ರಲ್ಲಿ ಸ್ವಲ್ಪ ಆದ್ರೂ ಸಹಾಯ ಆಗ್ಲಿ ಅಂತ ಹೇಳಿ 60,000 ರೂಪಾಯಿಗಳನ್ನ ಹೆಲ್ಪ್ ಮಾಡ್ತಾರೆ. ಮತ್ತೆ ಅದೇ ರೀತಿ ಒಬ್ಬ ಕಾರ್ಮಿಕನಿಗೆ 60 ವರ್ಷ ಆದ್ಮೇಲೆ ಸೊ ಅವ್ರಿಗೆ ಯಾವ್ದೇ ರೀತಿ ಲೈಕ್ ಇನ್ಕಮ್ ಸೋರ್ಸಸ್ ಇರೋದಿಲ್ಲ. ಇವಾಗ ಇರೋ ಎಲ್ಲ ಅಸಂಘಟಿತ ಕಾರ್ಮಿಕರೇ ಇರ್ತಾರೆ, ಅವ್ರಿಗೆ ಯಾವ್ದೇ ರೀತಿ ಪೆನ್ಷನ್ ಸೌಲಭ್ಯ ಇರೋದಿಲ್ಲ. ಬಟ್ ನಮ್ಮ ಮಂಡಳಿಯಿಂದ 60 ವರ್ಷ ಆದ್ಮೇಲೆ ಎಲ್ಲ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ ಮಾಸಿಕ 3,000 ರೂಗಳವರೆಗೂ ಅವ್ರಿಗೆ ಪೆನ್ಷನ್ ನೀಡಿ ಅವರ ಸಾಮಾಜಿಕ ಭದ್ರತೆಯನ್ನ ಕಾಪಾಡ್ತಾರೆ. ಮತ್ತೆ ಈ ಪೆನ್ಷನ್ ಬರೋದಕ್ಕೆ ಇದೊಂದು ನೆನ್ಪಿಟ್ಕೊಳ್ಳಿ, 57, 58, 59ನೇ ವರ್ಷದಲ್ಲಿ 3 ವರ್ಷಗಳು ಕಂಟಿನ್ಯೂಸ್ ಆಗಿ ಕಾರ್ಡ್ ರನ್ನಿಂಗ್ ಇರ್ಬೇಕು. ಸೊ ಕೆಲವ್ರು ಏನ್ ಮಾಡ್ತಾರೆ, ಮೇಜರ್ ಮಿಸ್ಟೇಕ್ ಇದೇ ಮಾಡ್ತಾರೆ, ರಿನ್ಯೂವಲ್ ಮಾಡ್ಸಲ್ಲ. ಪ್ರತಿ ವರ್ಷನೂ ರಿನ್ಯೂವಲ್ ಮಾಡಿಸ್ಬೇಕಾಗತ್ತೆ ನಮ್ಮ ಕಟ್ಟಡ ಕಾರ್ಮಿಕರ ಲೇಬರ್ ಕಾರ್ಡು. ಅದು ರಿನ್ಯೂವಲ್ ಇಲ್ಲದೆ ಇದ್ರೆ ಯಾವುದೇ ಸೌಲಭ್ಯ ಸಿಗೋದಿಲ್ಲ. ಇವನ್ ಪೆನ್ಷನ್ 57, 58, 59ರಲ್ಲಿ 1 ವರ್ಷನೂ ಏನಾದ್ರೂ ಅವ್ರಿಗೆ ಲ್ಯಾಪ್ಸ್ ಆದಲ್ಲಿ ರಿನ್ಯೂವಲ್ ಮಾಡ್ಲಿಲ್ಲ ಅಂದ್ರೆ ಪೆನ್ಷನ್ಗೆ ಎಲಿಜಿಬಲ್ ಇರೋದಿಲ್ಲ. ಇಲ್ಲಿ ಆಲ್ಮೋಸ್ಟ್ ಎಲ್ಲ 50 ವರ್ಷದ ಮೇಲೆ ಇರೋದ್ರಿಂದ ನೀವು ವರ್ಷನೂ ರಿನ್ಯೂವಲ್ ಮಾಡಿಸ್ಕೊಳ್ಳಿ. ಸೊ ಅದೇ ರೀತಿ ನೆಕ್ಸ್ಟ್ ಏನಂತಂದ್ರೆ ಇದು ಅಪಘಾತ ಪರಿಹಾರ ಅಂತ ಕೊಡ್ತಾರೆ. ಸೊ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ಕೆಲಸ ಮಾಡೋ ಜಾಗದಲ್ಲಾಗ್ಲಿ ಲೈಕ್ ಸೇಫ್ಟಿ ಪ್ರೊಸೀಜರ್ಸ್ ಇರ್ಲಿ, ಅವೆಲ್ಲನೂ ಆಕ್ಸಿಡೆಂಟ್ಸ್ ಅಲ್ವಾ, ಅಪಘಾತ ಆಗತ್ತೆ. ಸೊ ಕೆಲಸ ಮಾಡೋವಾಗ ಸಡನ್ ಆಗಿ ಏನಾದ್ರು ಕಾಲೋ ಕೈ ಜಾರಿ ಬಿದ್ರು ಇಲ್ಲ ಏನಾದ್ರು ಆಯ್ತು, ಸೊ ತಲೆಗೇಟ್ ಅನ್ನೋದು ಆದ್ರಾಗ ಸ್ಪಾಟ್ ಅಲ್ಲಿ ಡೆತ್ ಆಗ್ತಾರೆ. ಅವಾಗ ಅವ್ರು ಸಡನ್ ಆಗಿ ಅವ್ರ ಫ್ಯಾಮಿಲಿಗೆ ಯಾರು ನೋಡ್ಕೋತಾರೆ? ಸೊ ಅವ್ರ ಅವಲಂಬಿತರಿಗೆ ಸಾಮಾಜಿಕ ಭದ್ರತೆಯನ್ನು ಒದಗಿಸೋದಕ್ಕೆ ನಮ್ಮ ಮಂಡಳಿಯಿಂದ ಸುಮಾರು 9.5 ಲಕ್ಷನ ನೀಡಿ ಅವರ ಫ್ಯಾಮಿಲಿ ನೆಕ್ಸ್ಟ್ ರೋಡ್ ಬಾರ್ದಂಗೆ ಲೈಕ್ ಅವ್ರಿಗೇನಾದ್ರು ನೆಕ್ಸ್ಟ್ ಬೇರೆ ಬಿಸ್ನೆಸ್ ಮಾಡ್ಕೊಳ್ಳೋ ತರ ಅವರ ಜೀವನ ಉಪಾಯನ ಕಲ್ಪಿಸೋದಕ್ಕೆ 9.5 ಲಕ್ಷ ನೀಡ್ತಾರೆ. ಮತ್ತೆ ರಸ್ತೆಗಳಲ್ಲಿ ಕೂಡ ರೋಡ್ ಆಕ್ಸಿಡೆಂಟ್ಸ್ ನಡೀತಿರುತ್ತೆ. ಸೊ ಅಂತವ್ರು ಕೂಡ 6.5 ಲಕ್ಷ ನೀಡಿ ಅವ್ರಿಗೂ ಅವರ ಫ್ಯಾಮಿಲಿ ಅವಲಂಬಿತರು ಕೂಡ ಸಹಾಯ ಮಾಡ್ತಿದ್ದಾರೆ. ಮತ್ತೆ ಪ್ರಮುಖ ವೈದ್ಯಕೀಯ ವೆಚ್ಚ ಸಹಾಯಧನ ಅಂತಾರೆ. ಸೊ ಇದ್ರಲ್ಲಿ ಮೇಜರ್ ಆಪರೇಷನ್ಸ್ ಎಲ್ಲ ಇನ್ಕ್ಲೂಡ್ ಆಗ್ಬಿಡುತ್ತೆ. ಅಪ್ ಟು 3 lakhs ವರೆಗೂ ಖರ್ಚು ಮಾಡಿದ್ರು ನಿಮ್ಗೆ 2 ಲಕ್ಷದವರೆಗೂ ಕೂಡ ಆಪರೇಷನ್ ಮೆಡಿಕಲ್ ಬೆನಿಫಿಟ್ ರಿಯಂಬರ್ಸ್ಮೆಂಟ್ ಮಾಡ್ತಾರೆ. ಮತ್ತೆ ಅದೇ ರೀತಿ ನಮ್ಮ ಮಂಡಳಿಯಿಂದ ಇದು ಆರೋಗ್ಯ ಸಂಚಾರಿ ಘಟಕ ಅಂತ ಹೇಳ್ಬಿಟ್ಟು ಇವಾಗ ಆಲ್ಮೋಸ್ಟ್ ಎಲ್ಲ ವಿಲೇಜಸ್ ಕಡೆನು ಎಲ್ಲೆಲ್ಲಿ ಕಟ್ಟಡ ಕಾರ್ಮಿಕರು ಕೆಲಸ ನಡೀತಿರುತ್ತೋ ಅವ್ರಿಗೆ ಫ್ರೀ ಆಗಿ ಉಚಿತವಾಗಿನೇ ಬಂದು ಹೆಲ್ತ್ ಚೆಕ್ಅಪ್ ಮಾಡ್ತಾರೆ. ವಿತ್ ಕೆಲವೊಂದು ಟ್ಯಾಬ್ಲೆಟ್ಸ್, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಇರ್ಬೋದು, ಐರನ್ ಟ್ಯಾಬ್ಲೆಟ್ಸ್ ಇರ್ಬೋದು ಎಲ್ಲ ಕೊಡ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಮೇನ್ಲಿ ಲಾಸ್ಟ್ ಇಯರ್ ಬಜೆಟ್ ನಲ್ಲಿ 2025ನೇ ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ 42 ಶ್ರಮಿಕ ಶಾಲೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರು. ಶ್ರಮಿಕ ಶಾಲೆಗಳಂತಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರ ಮಕ್ಕಳಿಗೋಸ್ಕರನೇ ರೆಸಿಡೆನ್ಷಿಯಲ್ ಸ್ಕೂಲ್ಸ್. ಸೊ 6th ಸ್ಟ್ಯಾಂಡರ್ಡ್ ಇಂದ 10th ವರೆಗೂ ಅವ್ರಿಗೆ ಫ್ರೀ ಎಜುಕೇಶನ್ ಕೊಡೋದಕ್ಕೆ ಶ್ರಮಿಕ ಶಾಲೆಗಳನ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲಿ 42 ಶಾಲೆಗಳಲ್ಲಿ ನಮ್ಮ KGF ತಾಲೂಕಿಗೂ ಕೂಡ ಒಂದು ಸ್ಕೂಲ್ ಸ್ಯಾಂಕ್ಷನ್ ಆಗಿರೋದು ಅದು ಹೆಮ್ಮೆಯ ವಿಷಯ ಆಗಿರುತ್ತೆ. ಸೊ ಇದೆಲ್ಲ ಸೌಲಭ್ಯಗಳು ಇರೋದನ್ನ ನೀವೆಲ್ಲಾನು ಯೂಸ್ ಮಾಡ್ಕೊಂಡು ಏನೇ ಸೌಲಭ್ಯ ತಗೊಳ್ಳಿ ವಿತಿನ್ 6 months ನೀವು ಅದನ್ನ ಅಪ್ಲೈ ಮಾಡ್ಬೇಕು. ಇದು ನೆನ್ಪಿಟ್ಕೊಳ್ಳಿ, ಮದುವೆ ಆಗಿರ್ಲಿ, ಹೆರಿಗೆ ಆಗಿರ್ಲಿ, ವೈದ್ಯಕೀಯ ವೆಚ್ಚ ಸಹಾಯಧನ ಆಗಿರ್ಲಿ, ಡೆತ್ ಆಗಿರ್ಲಿ, ಏನೇ ಸಹಾಯಧನ ತಗೊಳ್ಳಿ 6 ತಿಂಗಳ ಒಳಗಡೆ ಏನೇನು ಎಲ್ಲ ಡಾಕ್ಯುಮೆಂಟ್ಸ್ ಬೇಕೋ ಅದೆಲ್ಲನೂ ಅಪ್ಲೈ ಮಾಡಿ ನಿಮ್ಮ ಸೌಲಭ್ಯಗಳು ನೀವು ಪಡೀರಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಸೊ ಮತ್ತೆ ಇಷ್ಟೆಲ್ಲ ಇನ್ನೂ ಕೆಲವು ಮಂಡಳಿಗಳಿದಾವೆ. ಇಲ್ಲಿ ಮೇನ್ ನಮ್ಮ ಕಟ್ಟಡ ಕಾರ್ಮಿಕರು ಇರೋದ್ರಿಂದ ಇಷ್ಟೆಲ್ಲ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ. ಇಷ್ಟನ್ನು ಹೇಳಲು ಅವಕಾಶ ಮಾಡಿಕೊಟ್ಟ ಎಲ್ಲ ಗೌರವಾನ್ವಿತರಿಗೂ ನನ್ನ ನಮಸ್ಕಾರ.